ಇದು ಒಳ್ಳೆಯ ಪ್ರಯತ್ನ. ಗಣಿ ಅಕ್ರಮ ಆಗಿರ್ಬೋದು, ಮತ್ತಾವುದೇ ಅಕ್ರಮಗಳಾಗಿರ್ಬೋದು ನಡೆದಿದ್ರೆ ಜನಕ್ಕೆ ತಿಳಿಸುವಂಥ ಕರ್ತವ್ಯ ನಮ್ಮದಂತೇಳಿ. ಯಾಕಂದ್ರೆ ಇವತ್ತು ನಾವು ತಿಳಿಸಲಿಲ್ಲ ಮಾಡಲಿಲ್ಲ ಅವ್ರ ನಂತರ ಮರೆತು ಹೋಗುವಂಥ ಸಾಧ್ಯತೆ ಇರ್ತಾವೆ. ಅದಕ್ಕೆ ಆ ದೇವರ ಹೆಸರಲ್ಲಿ ಏನಪ್ಪ ಅಂತಂದ್ರೆ ಆ ಒಂದು ಗಣಿಗಾರಿಕೆಯನ್ನು ಇವತ್ತು ತಡಿಬೇಕಾಗಿತ್ತಪ್ಪ ಅಂದ್ರೆ ವಸೂಲಿ ಮಾಡಬೇಕಾಗಿದೆ. ನಮ್ಮ ಬೊಕ್ಕಸಗಂತ ಲಾಸನ್ನು, ಯಾಕಂದ್ರೆ ಆ ದುಡ್ಡಿನಿಂದನೂ ನಮ್ಮ ಎಲ್ಲ ಲೋಕ ಕಲ್ಯಾಣಕಾರಕದ ಕೆಲಸಗಳಿಗೆ ಉಪಯೋಗ ಆಗುವಂಥದ್ದು. ಅಟ್ಲೀಸ್ಟ್ ಭಾಳ ಹೊರಗೆ ಹೋದ ಮೇಲೆ ಈಗ ಅದನ್ನಪ್ಪ ನಮ್ಮ ಸರ್ಕಾರಕ್ಕೆ ಕಾನೂನು ಮಾಡಿದ್ದಾರೆ. ಆ ಕಾನೂನು ಪ್ರಕಾರ 2006, 2007ರಿಂದ 2010 ಅವಧಿಯಲ್ಲಿ ಸಾಗಣೆ ಮಾಡಿತು. ಏನಾಯಿತು ಅದರದ್ದು ಆಯಿತು, ಅದರ ನಂತರದಲ್ಲಿ ಆಯಿತು. ಹೆಚ್ಚು ಕಡಿಮೆ 52,453 ಕೋಟಿ ರೂಪಾಯಿ ವಸೂಲಿ ಮಾಡಲೇಬೇಕಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಅದು ಕಾನೂನು ಮಾಡಿದ್ದಾರೆ. ಇನ್ನು ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತೈತಿ ಏನಾಗಿ ಅಂತ ಅನ್ನೋದು ಇನ್ನು ಮುಂಬರುವ ದಿನದಲ್ಲಿ ಗೊತ್ತಾಗುವಂಥದ್ದು. ಯಾಕಪ್ಪ ಅಂತಂದ್ರೆ ಕಾನೂನು ಸಾಕಷ್ಟು ಅದ ನಮ್ಮ ದೇಶದಲ್ಲಿ. ಶಿಕ್ಷೆ ಆಗಿದ್ದು ಎಷ್ಟು ಅದಾವು ಅನ್ನೋದು ನೋಡಿದಾಗ ಆ ಪ್ರಮಾಣ ಭಾಳ ಕಡಿಮೆ ಅದ. ಆದರೂ ಇವತ್ತಂದರೆ ಸಮಾಧಾನ ಅದ, ವಸೂಲಿ ಮಾಡಬಹುದು ಅಂತೇಳಿ. ಇದು ವಸೂಲಿ ಆಗ್ತದೆ ಅಂತ ಗ್ಯಾರಂಟಿನೂ ಇಲ್ಲ. ಯಾಕಂತಂದ್ರೆ ಈಗೆಲ್ಲ ತೊಗೊಂಡವರು ವಿಶೇಷವಾಗಿ ಅದನ್ನೆಲ್ಲ ಯಾರ್ಯಾರು ದಂಡಿಸಿಬಿಟ್ಟಿರ್ತಾರೆ. ಕಾನೂನುಬದ್ಧವಾಗಿ ತೊಗೊಳ್ಳೋದು ಮತ್ತು ಪರಿಚಯ ತಗೊಳ್ಳೋದು ಮಾಡೋದ್ರ ಸುಲಭದ ಕೆಲಸ ಅಲ್ಲ. ಏನಾದರೂ ಆಗಲಿ ಇಂಥ ಘಟನೆಗಳು ಅಂದರೆ ಗಣಿ ಅಕ್ರಮ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಇವುಗಳ ಬಗ್ಗೆ ಆಗಿಂದಾಗ ಒಂದು ವಿಶ್ಲೇಷಣೆ ಮತ್ತೇನೋ ಬಂದು ಅವ್ರನ್ನ ಕಟ್ಟಕಟ್ಟೆ ಒಳಗೆ ನಿಲ್ಲಿಸುವಂಥ ಕೆಲಸ ನಮ್ಮ ಮೀಡಿಯಾದಿಂದ ಆಗಬೇಕು. ಮೀಡಿಯಾನು ಸಹಿತ ಅದು ಮಾಡ್ತಾ ಇಲ್ಲ ಅನ್ನೋದು ಅಷ್ಟೇ ಗಮನಾರ್ಹದ. ಎಲ್ಲರಿಗೂ ಯಾಕೆ ಬೇಕಪ್ಪ ಇದೆಲ್ಲ ಅನ್ನೋಂಥ ಮನಸ್ಥಿತಿವಾಗಿ ನಾವೆಲ್ಲ ಆಗಿವಿ. ಹೀಗಾಗಿ ಗಣಿ ಅಕ್ರಮ ಆಗಿರ್ಬೋದು, ಮತ್ತೊಂದು ಅಕ್ರಮ ಆಗಿರ್ಬೋದು ನಡೀತಾ ಇದ್ದಾವೆ. ಇಂಥದ್ದನ್ನು ತಡೆಯುವಂಥ ಪ್ರಯತ್ನ ನಾವು ನೀವು ಕೂಡಿ ಮಾಡೋಣ ಅನ್ನೋಂಥ ಮಾತ್ರ ಜೊತೆಗೆ ಸರ್ಕಾರಕ್ಕೂ ಇದನ್ನು ಆದಷ್ಟು ಬೇಗ ವಸೂಲಿ ಮಾಡ್ಕೊಳ್ಳಿ ಅನ್ನೋಂಥ ಒತ್ತಡ ಇರ್ತಾ ನಮಗೆ ಅನಿಸಿಕೆ ಕೆಲವು ಮಾತುಗಳು ಮಾತಾಡಿದ್ವಿ. ನಿಮಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಶೀತಲಾಮಿ ಸತ್ತ ಕೈಗಳಲ್ಲಿ ವಂದನೆಗಳು.